ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ TET, GPST, HSTR ಮತ್ತು PST ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ಹಳೆ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ಕೊನೆಯಲ್ಲಿ PST ಒಂದು ಮಾದರಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಈಗ ನಾವು ನೇರವಾಗಿ ಪ್ರಶ್ನೆಗೆ ಹೋಗೋಣ. 23ನೇ ಪ್ರಶ್ನೆ, ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರುವ ಬಂದರುಗಳ ಸರಿಯಾದ ಗುಂಪು ಯಾವುದಂತೇಳಿ ಇಲ್ಲಿ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾದ್ರೆ ಕೆಲವೊಂದು ಎಲಿಮಿನೇಷನ್ ಮೆಥಡ್ ಅನ್ನು ಯೂಸ್ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ಪಶ್ಚಿಮ ತೀರದಲ್ಲಿ ಕೇಳಿರೋದ್ರಿಂದ ಚೆನ್ನೈ ಬಂದರು ಪೂರ್ವ ತೀರದಲ್ಲಿ ಬರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಎಲಿಮಿನೇಟ್ ಮಾಡಬಹುದು. ಇಲ್ಲಿ ಕೂಡ ಚೆನ್ನೈ ಇರೋದ್ರಿಂದ ಅದನ್ನು ಎಲಿಮಿನೇಟ್ ಮಾಡಬಹುದು. ನೆಕ್ಸ್ಟ್ ಪಾರದೀಪ್ ಮತ್ತು ಹಾಲ್ದಿಯಾ ಬಂದರುಗಳು ಕೂಡ ಇಲ್ಲಿ ಬರುತ್ತೆ, ಪೂರ್ವ ಕರಾವಳಿಯಲ್ಲಿ ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಒಂದು ಕಾಂಡ್ಲಾ, ಕೊಚ್ಚಿ, ಮರ್ಮಗೋವಾ ಮತ್ತು ಮುಂಬೈ ಬಂದರುಗಳು ಭಾರತದ ಪಶ್ಚಿಮ ತೀರದಲ್ಲಿ ಕಂಡು ಬರ್ತಾ ಹೋಗುತ್ತೆ. ಇದನ್ನ ಒಂದಿಷ್ಟು ಮ್ಯಾಪ್ ಅಲ್ಲಿ ನೋಡ್ತಾ ಹೋಗೋಣ ನಾವು. ಮೊದಲಿಗೆ ಇಲ್ಲಿ ಗುಜರಾತ್ ಅಲ್ಲಿ ಕಾಂಡ್ಲಾ ಬಂದರು ನೋಡ್ತಾ ಹೋಗ್ತೀವಿ. ಮುಂಬೈಯಲ್ಲಿ ಮುಂಬೈ ಬಂದರು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಮರ್ಮಗೋವಾ ಪೋರ್ಟ್ ಬಂದ್ಬಿಟ್ಟು ಗೋವಾದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಮಂಗಳೂರು ಪೋರ್ಟ್, ನೆಕ್ಸ್ಟ್ ಕೊಚ್ಚಿ ಪೋರ್ಟ್, ಈ ಎಲ್ಲವೂ ಕೂಡ ಪಶ್ಚಿಮ ಬಂದರುಗಳಂತೇಳಿ ಕರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಇಲ್ಲಿ ಚೆನ್ನೈ ಬಂದರು, ಎನ್ನೋರ್ ಬಂದರು ಇದೆ, ವಿಶಾಖಪಟ್ಟಣಂ, ಪಾರದೀಪ್ ಮತ್ತು ಕೋಲ್ಕತ್ತಾ ಬಂದರುಗಳು, ನೆಕ್ಸ್ಟ್ ಟ್ಯುಟಿಕೋರಿನ್ ಬಂದರುಗಳು, ಇವೆಲ್ಲವೂ ಕೂಡ ಪೂರ್ವ ಭಾರತದಲ್ಲಿ ಕಂಡು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಒಂದು ಅಂತೇಳಿ ಹೇಳ್ಬೋದು. ಕಾಂಡ್ಲಾ, ಕೊಚ್ಚಿ, ಮರ್ಮಗೋವಾ ಮತ್ತು ಮುಂಬೈ ಬಂದರುಗಳು ಭಾರತದ ಪಶ್ಚಿಮ ತೀರದಲ್ಲಿ ಕಂಡು ಬರ್ತಾ ಹೋಗುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಪರ್ವತ ಕಾಡುಗಳಲ್ಲಿ ಕಂಡುಬರುವ ಸಸ್ಯವರ್ಗ ಯಾವುದು? ಇದನ್ನು ಕೂಡ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಡಿವೈಡ್ ಮಾಡ್ತಾ ಹೋಗೋಣ. ಇದರಲ್ಲಿ 4ನೇ ಆಪ್ಷನ್ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಹೇಗಂದ್ರೆ ಕಗ್ಗಲಿ, ಗೊಬ್ಬಳಿ ಮತ್ತು ಬಾಬುಲ್ ಅನ್ನೋದು ಮರುಭೂಮಿ ಅಥವಾ ಕುರುಚಲು ಅರಣ್ಯ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ 4ನೇ ಆಪ್ಷನ್ ಎಲಿಮಿನೇಷನ್ ಆಗುತ್ತೆ. ಇನ್ನು 1 ಮತ್ತು 3ರಲ್ಲಿ ನಾವು ನೋಡೋದಾದ್ರೆ ಎಬೋನಿ, ಮಹಾಗನಿ, ತೇಗ, ಶ್ರೀಗಂಧ ಮತ್ತು ಸುಂದರಿ ಈ ಮರಗಳು ನಿತ್ಯ ಹರಿದ್ವರ್ಣ ಮತ್ತು ಎಲೆ ಉದುರಿಸುವ ಉಷ್ಣವಲಯದ ಅರಣ್ಯಗಳಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಇವುಗಳನ್ನು ಕೂಡ ನಾವು ಎಲಿಮಿನೇಟ್ ಮಾಡಬಹುದು. ಈಗ ಉಳಿದಿರೋ ಒಂದು ಆಪ್ಷನ್ 2, ಈ ಪರ್ವತ ಕಾಡುಗಳಲ್ಲಿ ಕಂಡು ಬರುವಂತದ್ದು ಯಾವುದು ಅಂತಂದ್ರೆ ಸಿಡಾರು, ಸ್ಪ್ರೂಸ್ ಮತ್ತು ಚೆಸ್ಟ್ನಟ್ ಈ ಮರಗಳು ಇಲ್ಲಿ ಕಂಡು ಬರುತ್ತೆ. ಈ ಸಸ್ಯವರ್ಗ ಪರ್ವತ ಕಾಡುಗಳಲ್ಲಿ ಕಂಡು ಬರುತ್ತೆ. ಇದರ ಒಂದು ವಿವರಣೆ ನೋಡ್ತಾ ಹೋಗೋಣ. ಹಿಮಾಲಯ ಆಲ್ಪೈನ್ ಅರಣ್ಯಗಳಲ್ಲಿ ಇಲ್ಲಿ ಜಸ್ಟ್ ಒಂದನ್ನ ಮಾತ್ರ ಕೊಟ್ಟಿದ್ರೆ, ಸ್ಟ್ರೂಸ್ ಅಂತೇಳಿ ಕೊಟ್ಟಿದ್ದಾರೆ. ಇದು ಅಲ್ಲಿ ಆಪ್ಷನ್ ಅಲ್ಲಿ ಇತ್ತು, ಸ್ಟ್ರೂಸ್ ಅಂತೇಳಿ. ಸೊ ಹಾಗಾಗಿ ಈ ಒಂದು ಆಪ್ಷನ್ ನಾವು ತಗೋಬಹುದು. ಹಿಮಾಲಯ ಅರಣ್ಯಗಳ ಬಗ್ಗೆ ನಾವು ಒಂದಿಷ್ಟು ನೋಡೋದಾದ್ರೆ, ಹಿಮಾಲಯ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡು ಬರ್ತವೆ. ಏಕೆಂದ್ರೆ ಎತ್ತರವು ಹೆಚ್ಚಿದಂತೆ ಉಷ್ಣವಲಯದಿಂದ ಧ್ರುವ ಪ್ರದೇಶದವರೆಗಿನ ವೈವಿಧ್ಯಮಯ ವಾಯುಗುಣವನ್ನ ಈ ಒಂದು ಪರ್ವತಗಳಲ್ಲಿ ಕಾಣ್ತಾ ಹೋಗಬಹುದು. ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರದ ಸಸ್ಯವರ್ಗಗಳು ಇಲ್ಲಿ ಕಂಡು ಬರುತ್ತವೆ. ಇಲ್ಲಿ ಬೆಳೆಯುವ ಮುಖ್ಯ ಮರಗಳೆಂದ್ರೆ ಸಾಲ್, ಬೈರಾ, ಟೂನ್, ಸಿಲ್ವರ್, ಸ್ಟ್ರೂಸ್, ಲಾರೆಲ್ ಮುಂತಾದ ಎಲೆ ಮೊನಚಾದ ಅಂದ್ರೆ ಎಲೆ ಚೂಪಾದಂತಹ ಅರಣ್ಯಗಳು ಇಲ್ಲಿ ಪ್ರಧಾನವಾಗಿ ಕಂಡು ಬರ್ತಾ ಬರುತ್ತೆ. ನೆಕ್ಸ್ಟ್ ಇದರ ಒಂದು ವಿವರಣೆಯನ್ನ ಇನ್ನಿಷ್ಟು ನಾವು ನೋಡೋದಾದ್ರೆ, ಸಮಶೀತೋಷ್ಣ ವಲಯದಲ್ಲಿ ಯಾವೆಲ್ಲ ಸಸ್ಯಗಳು ಕಂಡು ಬರುತ್ತೆ ಅಂತಂದ್ರೆ ಮಧ್ಯ ಏಷ್ಯಾ ಮತ್ತು ಮರುಭೂಮಿ ಮತ್ತು ಅರೆ ಮರುಭೂಮಿ ಅಂಚುಗಳಲ್ಲಿ ಕಂಡು ಬರುತ್ತವೆ. ಇವು ಸಮಶೀತೋಷ್ಣ ಹುಲ್ಲುಗಾವಲು. ಇವುಗಳಿಗೆ ಸ್ಟೆಪ್ಪಿ ಹುಲ್ಲುಗಾವಲು ಅಂತ ಕೂಡ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಮರುಭೂಮಿಯ ಅರಣ್ಯಗಳಲ್ಲಿ ಎಂತವು ಕಂಡು ಬರುತ್ತೆ ಅಂತಂದ್ರೆ ಇಲ್ಲಿದೆ ನೋಡ್ರಿ, ಕುರುಚಲು ಸಸ್ಯ, ಗಿಡಗಂಟಿ, ಮುಳ್ಳಿನ ಗಿಡಗಂಟಿ ಇವೆಲ್ಲ ಕಂಡು ಬರುತ್ತೆ. ಅದರ ಜೊತೆಗೆ ಖರ್ಜೂರ ಮತ್ತು ತಾಳೆ ಜಾತಿ ಮರಗಳು ಇಲ್ಲಿ ಕಂಡು ಬರುತ್ತೆ ಇಲ್ಲಿ ಮರುಭೂಮಿಯಲ್ಲಿ. ಸೊ ಹಾಗಾಗಿ ಇಲ್ಲಿ ಖರ್ಜೂರ ಅಂತಿತ್ತು, ನಾವು ಎಲಿಮಿನೇಟ್ ಮಾಡ್ತಾ ಹೋಗಿದ್ದೀವಿ. ನೆಕ್ಸ್ಟ್ ಮಾನ್ಸೂನ್ ಅರಣ್ಯಗಳಲ್ಲಿ ಇಲ್ಲಿದೆ ನೋಡ್ರಿ ಗಟ್ಟಿ ಮರಗಳು ಅಂದ್ರೆ ತೇಗ, ಸಲೆ, ಆಲ, ಬಿದಿರು, ಶ್ರೀಗಂಧ ಇನ್ನೂ ಹಲವಾದ ಗಟ್ಟಿ ಮರಗಳು ಈ ಒಂದು ಮಾನ್ಸೂನ್ ಅರಣ್ಯಗಳಲ್ಲಿ ಕಂಡು ಬರ್ತಾ ಬರುತ್ತೆ. ಸೊ ಹಾಗಾಗಿ ನಾವು ಆಪ್ಷನ್ 2 ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಿದೀವಿ. ನೆಕ್ಸ್ಟ್ 25ನೇ ಪ್ರಶ್ನೆ, ಇಲ್ಲಿ ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಕೊಡ್ತಾ ಹೋಗಿದ್ದಾರೆ. ಅದರಲ್ಲಿ ಹಿರಾಕುಡ್ ಯೋಜನೆ, ಸರ್ದಾರ್ ಸರೋವರ ಯೋಜನೆ, ಬಾಕ್ರಾ ನಂಗಲ್ ಯೋಜನೆ ಮತ್ತು ಲಿಂಗನಮಕ್ಕಿ ಅಣೆಕಟ್ಟು ಯೋಜನೆ ಬಗ್ಗೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಫಸ್ಟ್ ಇದರ ಒಂದು ವಿವರಣೆಯನ್ನ ನೋಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡೋಣ. ಇಲ್ಲ ಫಸ್ಟ್ ನೋಡೋಣ.
ಹಿರಾಕುಡ್ ಯೋಜನೆ ಬಂದ್ಬಿಟ್ಟು ಎಲ್ಲಿ ಬರುತ್ತೆ? ಮಹಾನದಿಗೆ ಬರುತ್ತೆ. ನೆಕ್ಸ್ಟ್ ಸರ್ದಾರ್ ಸರೋವರ ಯೋಜನೆ. ಈಗ ನಾವು ಆಯ್ಕೆ ಮಾಡೋಣ ಅಂತಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಟ್ಯಾಲೆಂಟ್ ಆಗಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಒಂದು ಆಪ್ಷನ್ ಇಟ್ಕೊಂಡು ಹೋದ್ರೆ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿದೆ. ಸೊ ಹಾಗಾಗಿ ಎರಡನೇ ಆಪ್ಷನ್ ಹೋಗೋಣ. ಸರ್ದಾರ್ ಸರೋವರ ಯೋಜನೆ ಎಲ್ಲಿ ಕಂಡು ಬರುತ್ತೆ? ನರ್ಮದಾ ನದಿಗೆ ಕಂಡು ಬರ್ತಾ ಹೋಗುತ್ತೆ. ಇಲ್ಲಿ ಎರಡನೇದಕ್ಕೆ 4 ಆಪ್ಷನ್ ಇದರಲ್ಲಿದೆ. ನೆಕ್ಸ್ಟ್ ಬಾಕ್ರಾ ನಂಗಲ್ ಬಗ್ಗೆ ಒಂದಿಷ್ಟು ಡೌಟ್ ಇತ್ತು ಅಂತಂದ್ರೆ ಲಿಂಗನಮಕ್ಕಿ ನಾವು ನೋಡೋದು ಶರಾವತಿ ನದಿಗೆ. ಸೊ ಇಲ್ಲಿ ಡಿಗೆ ಆಪ್ಷನ್ 2 ಎಲ್ಲಿದೆ? ಇದರಲ್ಲಿದೆ. ಯಾವುದು? 3ನೇದರಲ್ಲಿ. ಸೊ ಹಾಗಾಗಿ ನಾವು ಸರಿಯಾದ ಉತ್ತರ 3 ಅಂತೇಳಿ ಆಯ್ಕೆ ಮಾಡ್ಬೋದು. ಬಾಕ್ರಾ ನಂಗಲ್ ಯೋಜನೆ ಬಂದ್ಬಿಟ್ಟು ಸಟ್ಲೇಜ್ ನದಿಗೆ ಕಂಡು ಬರುತ್ತೆ. ಈಗ ನಾವು ಎಕ್ಸ್ಪ್ಲೇನ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 3. ಈಗ ವಿವರಣೆ ನೋಡೋಕ್ಕಿಂತ ಮುಂಚೆ ಒಂದು ಜಸ್ಟ್ ಮಾಹಿತಿ ಕೊಡೋದಾದ್ರೆ TET GPSR ಮತ್ತು HSTR ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ ಚಾನೆಲ್ ಅಲ್ಲಿ ಟೆಸ್ಟ್ 1ಅನ್ನ 150 ಅಂಕಗಳಿಗೆ ಕಂಡಕ್ಟ್ ಮಾಡಲಾಗಿದೆ. 100 ಅಂಕಗಳಿಗೆ ಕಂಡಕ್ಟ್ ಮಾಡಲಾಗಿದೆ. ಅದನ್ನ ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಆ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡಿ ಟೆಸ್ಟ್ ಅನ್ನ ಅಟೆಂಡ್ ಮಾಡಿ. ನೆಕ್ಸ್ಟ್ ಇದಾದ ನಂತರ ಎರಡನೇ ವಿಡಿಯೋ ಕೀ ಆನ್ಸರ್ಸ್ ನ ಕೊಟ್ಟಿದ್ದೀನಿ. ಯಾರು ಕೂಡ ಅದನ್ನ ಅಟೆಂಡ್ ಮಾಡಿಲ್ಲ ದಯವಿಟ್ಟು ಆ ಟೆಸ್ಟ್ ನ ಅಟೆಂಡ್ ಮಾಡಿ ಅಂತ ಹೇಳಿ ಹೇಳ್ತಾ, ದಾಮೋದರ್ ನದಿ ಕಣಿವೆ, ವಿವಿಧ ನದಿ ಕಣಿವೆ ಯೋಜನೆಗಳನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ದಾಮೋದರ್ ನದಿ ಕಣಿವೆ ಯೋಜನೆ. ದಾಮೋದರ್ ಯೋಜನೆ ಸ್ವತಂತ್ರ ಭಾರತದ ಮೊದಲನೆಯ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಆಗಿದೆ. ಅಂದ್ರೆ ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವ್ದಂದ್ರೆ ದಾಮೋದರ್ ನದಿ ಕಣಿವೆ ಯೋಜನೆ ಅಂತ ಹೇಳ್ಬೋದು. ಇದು ಬಿಹಾರ, ಪಶ್ಚಿಮ ಬಂಗಾಳ ರಾಜ್ಯಗಳ ಜೊತೆಗೂಡಿ ಕೈಗೊಂಡಿರುವ ಜಂಟಿ ಯೋಜನೆ. ಅಂದ್ರೆ ಈ ಒಂದು ದಾಮೋದರ್ ನದಿ ಕಣಿವೆ ಯೋಜನೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಜಂಟಿ ಯೋಜನೆ ಆಗಿದೆ. ಈ ನದಿಯು ಅಂದ್ರೆ ದಾಮೋದರ್ ನದಿಯು ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹಗಳಿಂದ ಜೀವ ಮತ್ತು ಆಸ್ತಿಗೆ ಅಪಾರ ಹಾನಿಯನ್ನು ಉಂಟು ಮಾಡುತ್ತಿದ್ದು, ಆದ್ದರಿಂದ ಇದನ್ನ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಕರಿತಾ ಹೋಗ್ತಾರೆ. ದಾಮೋದರ್ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಕರಿತಾ ಇದ್ದಾರೆ. ಈ ನದಿಯಿಂದ ಆಗುವ ಹಾನಿಯನ್ನ ತಡೆಗಟ್ಟಲಿಕ್ಕೆ ಈ ದಾಮೋದರ್ ನದಿ ಕಣಿವೆ ಯೋಜನೆಯನ್ನ ಸ್ವತಂತ್ರ ಭಾರತದಲ್ಲಿ ಕೈಗೊಳ್ಳಾಯಿತು. ಈ ಒಂದು ಯೋಜನೆ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ನೋಡೋದಾದ್ರೆ ಈ ಯೋಜನೆ ಸುಮಾರು 2495 ಕಿಲೋಮೀಟರ್ ಉದ್ದವಾದ ಕಾಲುವೆಗಳ ಜಾಲವನ್ನು ಹೊಂದಿದೆ. ಅಂದ್ರೆ ಒಟ್ಟಾರೆ ಈ ದಾಮೋದರ್ ನದಿ ಯೋಜನೆಗೆ 2495 ಕಿಲೋಮೀಟರ್ ಉದ್ದವಾದ ಕಾಲುವೆಗಳನ್ನ ರಚಿಸಲಾಗಿದೆ. ಸುಮಾರು 4.5 ಲಕ್ಷ ಹೆಕ್ಟೇರ್ ಭೂಮಿಗೆ ಇದು ನೀರಾವರಿ ಸೌಲಭ್ಯವನ್ನ ಒದಗಿಸುತ್ತದೆ. ನೆಕ್ಸ್ಟ್ ಈ ಒಂದು ಪ್ರಶ್ನೆ ಇಲ್ಲಿ ಬರೋ ನೆಕ್ಸ್ಟ್ ಆಪ್ಷನ್ TET-ಯಲ್ಲಿ ಅಂದ್ರೆ ಸುಮಾರು 2021 ಅಥವಾ 22ರ TET-ಯಲ್ಲಿ ಈ ಒಂದು ಪ್ರಶ್ನೆ ಬಂದಿತ್ತು. ಬೇಕಿದ್ರೆ ಕ್ವಶನ್ ಪೇಪರ್ ನೋಡ್ಬೋದು. ತಿಲಯ, ಮೈತಾನ್, ಕೋನಾರ್ ಮತ್ತು ಪಂಚಟ್ ಹಿಲ್ಗಳಲ್ಲಿ ದಾಮೋದರ ಹಾಗೂ ಅದರ ಉಪನದಿಗಳಿಗೆ ಅಣೆಕಟ್ಟುಗಳನ್ನ ನಿರ್ಮಿಸಲಾಗಿದೆ. ಅಂದ್ರೆ ತಿಲಯ, ಮೈತಾನ್, ಕೋನಾರ್ ಮತ್ತು ಪಂಚತ್ ಹಿಲ್ಗಳಲ್ಲಿ ದಾಮೋದರ್ ನದಿಗೆ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಾಗಿದೆ. ಇದು ಪ್ರಶ್ನೆ ಆಗಿತ್ತು. ಬೊಕಾರೋ, ಚಂದ್ರಪುರ ಹಾಗೂ ದುರ್ಗಾಪುರಗಳಲ್ಲಿ ಶಾಖೋತ್ಪನ್ನ ವಿದ್ಯುದಾಗಾರಗಳನ್ನ ಈ ಒಂದು ದಾಮೋದರ ನದಿ ಕಣಿವೆ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ. ಈ ಯೋಜನೆಯಿಂದ ಜಾರ್ಖಂಡ್, ಪಶ್ಚಿಮ ಬಂಗಾಳ ರಾಜ್ಯಗಳು ಉಪಯೋಗವನ್ನ ಪಡೆದಿವೆ. ಅಂದ್ರೆ ಇದು ಬಿಹಾರದ ಜಂಟಿ ಯೋಜನೆ, ಬಿಹಾರ್ ಪಶ್ಚಿಮ ಬಂಗಾಳದ ಜಂಟಿ ಯೋಜನೆ ಆಗಿದ್ರು ಕೂಡ ಇದರ ಒಂದು ಉಪಯೋಗವನ್ನ ಯಾವುದು ಪಡೆಯುತ್ತೆ? ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಕೂಡ ಈ ಒಂದು ಯೋಜನೆಯ ಉಪಯೋಗವನ್ನ ಪಡೆದುಕೊಂಡಿದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಬಾಕ್ರಾ ನಂಗಲ್ ಯೋಜನೆ. ಇದರ ಬಗ್ಗೆ ನೋಡೋದಾದ್ರೆ ಇದು ಭಾರತದಲ್ಲಿಯೇ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಇದು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ ರಾಜ್ಯಗಳ ಸಂಯುಕ್ತ ಯೋಜನೆ. ಯಾವ್ದ್ಯಾವ್ದು? ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ಗಳ ಸಂಯುಕ್ತ ಯೋಜನೆ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿ ನೋಡ್ರೆ ಇದು ಇರೋದು ಪಂಜಾಬ್, ಹರಿಯಾಣ, ರಾಜಸ್ಥಾನಗಳ ಸಂಯುಕ್ತ ಯೋಜನೆ ಆಗಿದ್ರು ಕೂಡ ಇದನ್ನ ನಿರ್ಮಾಣ ಮಾಡಿರೋದಿಲ್ಲ ಅಂದ್ರೆ ಹಿಮಾಚಲ ಪ್ರದೇಶದ ಬಾಕ್ರಾ ನಂಗಲ್ ಎಂಬಲ್ಲಿ. ನೋಡಿ ಒಂದ್ ನಿಮಿಷ. ಹಿಮಾಚಲ ಪ್ರದೇಶದ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ಸಟ್ಲೇಜ್ ನದಿಗೆ ಅಣೆಕಟ್ಟುಗಳನ್ನ ಕಟ್ಟಲಾಗಿದೆ. ನೋಡ್ರಿ ಇದರ ಉಪಯೋಗ ಪಡೆಯುವಂಥದ್ದು ರಾಜ್ಯಗಳು ಬೇರೆ, ಬಟ್ ಈ ಒಂದು ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿರೋದು ಬೇರೊಂದು ರಾಜ್ಯದಲ್ಲಿ. ಈ ಒಂದು ಯೋಜನೆಯು 3402 ಕಿಲೋಮೀಟರ್ ಉದ್ದವಾದ ಕಾಲುವೆಗಳ ಜಾಲವನ್ನು ಹೊಂದಿದ್ದು 14.6 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಇದು ಒದಗಿಸುತ್ತೆ. ಈ ಯೋಜನೆಯಿಂದ ದೆಹಲಿ, ಹಿಮಾಚಲ ಪ್ರದೇಶಗಳು ಸಹ ನೀರಾವರಿ ಮತ್ತು ಜಲ ವಿದ್ಯುತ್ ಶಕ್ತಿ ಸೌಲಭ್ಯವನ್ನ ಪಡೆದಿವೆ. ಅಂದ್ರೆ
ಇಲ್ಲಿ 5 ರಾಜ್ಯಗಳು ಇದರ ಉಪಯೋಗವನ್ನ ಪಡಿತಾ ಹೋಗುತ್ತೆ. ಅಂದ್ರೆ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ದೆಹಲಿ ಮತ್ತು ಹಿಮಾಚಲ ಪ್ರದೇಶಗಳು ಸಹ ನೀರಾವರಿ ಮತ್ತು ಜಲವಿದ್ಯುತ್ ಸೌಲಭ್ಯವನ್ನ ಪಡಿತಾ ಹೋಗುತ್ತೆ. ನೆಕ್ಸ್ಟ್, ಬಾಕ್ರಾ ಅಣೆಕಟ್ಟಿಂದ ನಿರ್ಮಾಣವಾಗಿರುವ ಜಲಾಶಯವನ್ನ ಗೋವಿಂದ ಸಾಗರ ಎಂದು ಕರೆಯುತ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಬಾಕ್ರಾ ಅಣೆಕಟ್ಟಿಂದ ನಿರ್ಮಾಣವಾಗಿರುವ ಜಲಾಶಯವನ್ನ ಗೋವಿಂದ ಸಾಗರ ಅಂತೇಳಿ ಕರಿತಾ ಹೋಗ್ತಾರೆ. ಬಾಕ್ರಾ ಅಣೆಕಟ್ಟು ಭಾರತದ 2ನೇ ಅತಿ ಎತ್ತರದ ಅಣೆಕಟ್ಟಾಗಿದೆ. ಭಾರತದ 2ನೇ ಅತಿ ಎತ್ತರದ ಅಣೆಕಟ್ಟು ಯಾವುದು? ಬಾಕ್ರಾ ಅಣೆಕಟ್ಟು. ತೆಹರಿ ಅಣೆಕಟ್ಟು ಅನ್ನೋದು ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಮೂರನೇ ಯೋಜನೆ ಕೋಸಿ ಯೋಜನೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂದ್ರೆ ಪ್ರವಾಹ ನಿಯಂತ್ರಣ. ಅಂದ್ರೆ ಕೋಸಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಅಂತೇಳಿ ಕರಿತಾ ಹೋಗ್ತಾರೆ. ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆ ಆಗಿದೆ. ಭಾರತ ಮತ್ತು ನೇಪಾಳದ ಜಂಟಿ ಯೋಜನೆ ಆಗಿದೆ. ಇದನ್ನ ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಬರುವ ಹನುಮಾನ್ ನಗರ ಎಂಬಲ್ಲಿ ಕೋಸಿ ನದಿಗೆ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಸುಮಾರು 8.75 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗಿದೆ. ಇದರಿಂದ ಉತ್ಪಾದಿಸಲಾಗುವ 50% ವಿದ್ಯುತ್ ಶಕ್ತಿಯನ್ನ ನೇಪಾಳಕ್ಕೆ ಒದಗಿಸಲಾಗುತ್ತೆ. ಇಷ್ಟು ಕೋಸಿ ನದಿ ಯೋಜನೆ ಬಗ್ಗೆ. ನೆಕ್ಸ್ಟ್, ಹಿರಾಕುಡ್ ಯೋಜನೆ ಬಗ್ಗೆ ನಾವು ನೋಡೋದಾದ್ರೆ, ಒಡಿಶಾದ ಸಂಬಲ್ಪುರ್ ಜಿಲ್ಲಾ ಕೇಂದ್ರದ ಸಮೀಪ ಮಹಾನದಿಗೆ ಈ ಒಂದು ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಈ ಒಂದು ಮಹಾನದಿಯನ್ನ ಒಡಿಶಾದ ಕಣ್ಣೀರಿನ ನದಿ ಅಂತೇಳಿ ಕರೆಯಲಾಗುತ್ತೆ. ಹಿರಾಕುಡ್ ಅಣೆಕಟ್ಟು 4801 ಮೀಟರ್ ಉದ್ದವಾಗಿದ್ದು ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟಾಗಿದೆ. ಅತ್ಯಂತ ಎತ್ತರವಾದದ್ದು ತೆಹರಿ ಅಣೆಕಟ್ಟು, ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಅಂತ ಕರಿತಾ ಹೋಗುತ್ತೆ. ಇನ್ನು ಇದು ಸುಮಾರು 2.54 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸಿದೆ. ಇದರಿಂದ ಒಡಿಶಾ, ಬಿಹಾರ ಮತ್ತು ಛತ್ತೀಸ್ಗಢ ರಾಜ್ಯಗಳು ನೀರಾವರಿ ಮತ್ತು ಜಲ ವಿದ್ಯುತ್ ಸೌಲಭ್ಯವನ್ನ ಪಡೆದಿವೆ. ನೆಕ್ಸ್ಟ್, ತುಂಗಭದ್ರಾ ಯೋಜನೆ ಬಗ್ಗೆ ನಾವು ನೋಡೋದಾದ್ರೆ, ನೀರಾವರಿ ಮತ್ತು ಜಲ ವಿದ್ಯುತ್ ಉತ್ಪಾದನೆಗೆ ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಆಗಿದ್ದು, ಇಲ್ಲಿ ಪ್ರವಾಹ ನಿಯಂತ್ರಣ ಇಲ್ಲ, ಬರೀ ನೀರಾವರಿ ಮತ್ತು ಜಲ ವಿದ್ಯುತ್ ಉತ್ಪಾದನೆ ಆಗಿದೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಸಂಯುಕ್ತ ಯೋಜನೆ ಆಗಿದೆ. ಈ ತುಂಗಭದ್ರಾ ಯೋಜನೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಸಂಯುಕ್ತ ಯೋಜನೆ ಅಂತ ಕರಿತಾ ಹೋಗ್ತೀವಿ. ಈ ಅಣೆಕಟ್ಟನ್ನ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿಯ ಮಲ್ಲಾಪುರ ಎಂಬಲ್ಲಿ ತುಂಗಭದ್ರಾ ನದಿಗೆ ನಿರ್ಮಿಸಲಾಗಿದೆ. ಈ ಜಲಾಶಯವನ್ನ ಪಂಪಸಾಗರ ಎಂದು ಕರೆಯುವರು. ಇದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಸುಮಾರು 5.5 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಹಾಗೂ ವಿದ್ಯುತ್ ಶಕ್ತಿಯನ್ನು ಇದು ಒದಗಿಸ್ತಾ ಹೋಗುತ್ತೆ. ಮಳೆ ಜೋರು ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ಜಸ್ಟ್ ಲಾಸ್ಟ್ ಒಂದಿಷ್ಟು ಪಾಯಿಂಟ್ಸ್ ಇದಾವೆ, ಅವಿಷ್ಟು ನೋಡಿ ಕ್ಲಾಸ್ ಕ್ಲೋಸ್ ಮಾಡೋಣ. ನಾಗಾರ್ಜುನ ಸಾಗರ ಯೋಜನೆ, ಇದು ತೆಲಂಗಾಣದ ನಂದಿಕೊಂಡ ಗ್ರಾಮದ ಬಳಿ ಕೃಷ್ಣಾ ನದಿಗೆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದನ್ನ ನೀರಾವರಿ ಮತ್ತು ಜಲ ವಿದ್ಯುತ್ ಉತ್ಪಾದನೆ ಯೋಜನೆಯ ಭಾಗವಾಗಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ಇದು ಸುಮಾರು 8.30 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸುತ್ತೆ. ನೆಕ್ಸ್ಟ್, ಕೊನೆಯದಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ. ಈ ಯೋಜನೆಯು ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಆಗಿದೆ. ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯ ಹಾಗೂ ಕುಡಿಯುವ ನೀರನ್ನ ಈ ಯೋಜನೆಯು ಒದಗಿಸುತ್ತೆ. ಈ ಯೋಜನೆಯ ಅಡಿಯಲ್ಲಿ ವಿಜಯಪುರ ಜಿಲ್ಲೆಯ ಬಳಿ ಆಲ್ಮಟ್ಟಿ ಬಳಿ ಕೃಷ್ಣಾ ನದಿಗೆ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಅಣೆಕಟ್ಟು ನಿರ್ಮಾಣವಾಗಿರುವ ಜಲಾಶಯವನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತೇಳಿ ಕರೀತಾ ಹೋಗ್ತಾರೆ. ಅಂದ್ರೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅಣೆಕಟ್ಟನ್ನ ಏನು ಆಲ್ಮಟ್ಟಿ ಬಳಿ ನಿರ್ಮಾಣ ಮಾಡಿದೀವಲ್ಲ, ಅದರ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ್ ಅಂತೇಳಿ ಕರಿತಾ ಹೋಗ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ್ ಅಂತೇಳಿ ಕರಿತಾ ಹೋಗ್ತಾರೆ. ಈ ಯೋಜನೆ ಅಡಿಯಲ್ಲಿ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಬಳಿ ಮತ್ತೊಂದು ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಈ ಅಣೆಕಟ್ಟೆಯಿಂದ ನಿರ್ಮಾಣವಾಗಿರುವ ಜಲಾಶಯವನ್ನ ಬಸವಸಾಗರ ಅಂತೇಳಿ ಕರೀತಾರೆ. ನಾರಾಯಣಪುರದಲ್ಲಿರೋದು ಬಸವಸಾಗರ, ಆಲ್ಮಟ್ಟಿ ಬಳಿ ಇರೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ್ ಅಂತೇಳಿ ಕರಿತಾ ಹೋಗ್ತೀವಿ. ಅದಾದ ನಂತರ SR ಕ್ಲಾಸಸ್ ವತಿಯಿಂದ ನಮ್ಮ PhD ನೇಮಕಾತಿಗೆ ಸಂಬಂಧಿಸಿದಂತೆ 50 ಅಂಕಗಳ ಮಾದರಿ ಪರೀಕ್ಷೆಯನ್ನ ಜೂನ್ ಮೊದಲ ವಾರದಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಾವು ಕ್ವಶನ್ಸ್ ಅನ್ನ ರೆಡಿ ಮಾಡ್ತಾ ಇದೀವಿ. ಅಂದ್ರೆ ನಾವು ಇದಕ್ಕೂ ಬಿಫೋರ್ ಏನು ಸಿಲೆಬಸ್ ಕೊಟ್ಟಿದೀವಲ್ಲ, ಆ ಎಲ್ಲಾ ಸಿಲೆಬಸ್ಗೆ ಸಂಬಂಧಿಸಿದಂತೆ ಇಂತಿಷ್ಟು ಪ್ರಶ್ನೆಗಳನ್ನ ಡಿವೈಡ್ ಮಾಡಿಕೊಂಡು 50 ಅಂಕಗಳಿಗೆ ಒಂದು ಟೆಸ್ಟ್ ಅನ್ನ ತಗೊಳ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸನ್ನ ಮುಗಿಸ್ತಾ ಹೋಗ್ತೀನಿ. ಧನ್ಯವಾದಗಳು.